ಸೊ ಭಾಳ ದಿನ ಆದ್ಮೇಲೆ ನನ್ನ ದೋಸ್ತ ಚೆನ್ನೈಯಿಂದ ಊರಿಗೆ ಹೊಂಟಿದ್ದ. ಸೊ ಅವ್ನ ಸಲುವಾಗಿ ಪಾರ್ಸಲ್ ತೊಗೊಂಡ ನಾ ಮೆಟ್ರೋ ಸ್ಟೇಷನ್ ಹತ್ತಿ ಮೆಜೆಸ್ಟಿಕ್ ಹೊಂಟೆ. ಮೊದ್ಲೇನು ಪ್ಲಾನ್ ಇತ್ತಂದ್ರೆ ನನಗೆ ಬೈಕ್ ಮೇಲೆ ಹೋಗ್ಬೇಕಂತ ಅನಿಸ್ತು. ಬಟ್ ಆಮೇಲೆ ಮತ್ತೆ ಇವತ್ತು ಫ್ರೈಡೇ ಐತೆ ಅಂತೇಳಿ, ಫ್ರೈಡೇ ಇಸ್ ವೆರಿ ರೆಸ್ಟ್ ಡೇ ಬಿಕಾಸ್ ಎಲ್ಲ ಕೆಲವರು ಬೆಂಗಳೂರು ಬಿಟ್ಟು ಅವ್ರ ಮನೆಗೆ ಹೋಗ್ತಿರ್ತಾರೆ. ಸೊ ಕಣ್ಣು ಮುಚ್ಕೊಂಡು ತೆಗಿತಂದ್ರೆ ಮೆಜೆಸ್ಟಿಕ್ ಬಂತೆ. ಮೆಜೆಸ್ಟಿಕ್ನಾಗ ಹೇಳ್ದೆ ನಾ ಹೊರಗೆ ಹೋಗ್ಬೇಕಂತಂದ್ರೆ ಇಲ್ಲಿ ನೋಡ್ರಿ ಏನು ಬೇಕಾದ ತೋರ್ಸತ್ತಾರೆ ಇವ್ರು ಸೈನ್ಸ್ಗಳು. ಈ ಕಡೆದು ಹೋಗ್ರಿ ಆ ಕಡೆದು ಹೋಗ್ರಿ ಆ ಕಡೆಯಿಂದ ಈ ಕಡೆ ಹೋಗ್ರಿ. ಅನ್ನೊಬ್ಬ ಸಿಕ್ಕ ನಮ್ಮ ಕಡೆ ಅವ್ನ ದಾರಿ ತೋರ್ಸೋಗಿ ನನ್ನ ದಾರಿ ಮರ್ತೋದೆ. ಅವ್ನ ದಾರಿ ತೋರಿಸಿ ನನ್ನ ದಾರಿ ಹಿಡ್ಕೊಂಡು ನಾ ಹೊರಗೆ ಬರ್ತಂದ್ರೆ ಒಂದು ಅರ್ಧ ತಾಸು ಆಯ್ತು. ಅಟ್ ಲಾಸ್ಟ್ ಹೊರಗಡೆ ಬಂದೆ. ದೋಸ್ತನ ಸಲ ವೇಟ್ ಮಾಡ್ಕೊಂತ ನಿಂತೀನಿ. ಅವ್ನು ಹೇಳಿದ್ ನಂಗೆ 9 ಗಂಟೆ ಬರ್ತಂತೇಳಿ. 10 ಗಂಟೆ ಆದ್ರೂ ಇನ್ನೂ ಬರೋಕೆ ರೆಡಿ ಇಲ್ಲ. ಆಯ್ತು ಅನ್ಕೋತಂಗಂದ್ರೆ ಇನ್ನೊಂದು ಸೀನ್ ನಡೀತಾ ಇತ್ತು ಇಲ್ಲಿ. ಪೊಲೀಸರು ದಾರು ಕುಡ್ದಾನಂತೇಳಿ ಅವ್ನು ಮೊದಲು ಹೊರಗೆ ಓಡಿಸತ್ತಿದ್ರು. ಅದು ನೋಡ್ಕೊಂತ ನಿಂತೀನಿ. ಆಯ್ತು ಅನ್ನ ಇನ್ನೇನು ಬಂದಾನಂತೇಳಿ ಅಂದ್ರೆ ವೇಟ್ ಮಾಡ್ಕೊಂಡು ಕುಂತಿದ್ರೆ ಇನ್ನೊಂದು ಸೀನ್ ಅನ್ಲಿಸ್ರಿ. ಏನು ಪ್ರಾಬ್ಲಮ್ ಆಗಿತ್ತು ಯಾರಿಗೆ ಗೊತ್ತಪ್ಪ. BMTC ಅಣ್ಣನ ಹಾಕಿ ಮಾತಿದ್ರು ಪೊಲೀಸರು. ಆಯ್ತು ಇರಲಿ ಅಂತೇಳಿ ಅಲ್ಲಿಂದ ಮುಗಿಸ್ಕೊಂಡು ಬರ್ತಕ್ಕಂದ್ರೆ ನಮ್ಮ ಅಣ್ಣ ಬಂದ, ಪ್ರದರ್ಶನ ಕೊಟ್ಟ. ಅಣ್ಣನ ಫುಲ್ ಜರ್ನಿ ಆಗಿದ್ದು ವಾಶ್ರೂಮ್ಗೆ ಹೋಗಿ ಬಂದ. ಮೊದಲು ಹೋಗಿ ಬರ್ತಕ್ಕಂದ್ರೆ ಮತ್ತೊಂದು ಬಸ್ ಬಂದಿತ್ತ. ಆಯ್ತು ನನ್ನ ಜೊತೆ ಒಂದು ಸ್ವಲ್ಪ ಹಾಯ್ ಬಾಯ್ ಹೇಳಿ ಒಂದು ಸ್ವಲ್ಪ ಕಾಡಿ ಫುಲ್ ನಾಚ್ಕೊತಿದ್ದ. ಅನ್ನ ಕೇಳಕ್ಕೆ ಹೋಗ್ಬೇಡ್ರಿ ಎಷ್ಟು ಕಡೆ ನಾಚ್ಕೊತಿದ್ದಂದ್ರೆ ಅಯ್ಯ ನೋಡೋಕ್ಕಾಗಲ್ತಾಯಿತ್ತು. ನೀವು ಅನ್ಕೊತಿರ್ಬೇಕು ಅಲ್ಲಿಂದ ಇಲ್ಲಿ ಮಟ್ಟ ಬಂದ 2 ನಿಮಿಷ ಮಾತಾಡಿ ಹೊಂಟಲ್ಲ ಅಂತೇಳಿ. ಇದನ್ನ ಮಾತಾಡಕ್ಕೆ ನಾವು ಎಷ್ಟು ಸತಿ ಕಾಯ್ತಿರ್ತೇವೆ ಒಮ್ಮೆ. ಎಷ್ಟೋ ದೋಸ್ತರು ಎಷ್ಟೆಷ್ಟೋ ಎಲ್ಲೆಲ್ಲೋ ಇರ್ತಾರೆ, ಯಾರನ್ನೂ ಭೇಟಿ ಹೋಗ್ತಾರೆ. ಎಷ್ಟೋ ದೂರ ಇದ್ರೂ 2 ನಿಮಿಷ ಸಂಬಂಧ ಹೋಗಿರ್ತೀವಲ್ಲ, ಆ ದೋಸ್ತರಿಗೆ ಭಾಳ ವ್ಯಾಲ್ಯೂ ಇರ್ತೈತಿ.